ಹಾಯ್ ಹಲೋ ಅಂಡ್ ನಮಸ್ತೆ ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಮೊಬೈಲ್ ಕೇರ್ಗೆ ಸ್ವಾಗತ ಸುಸ್ವಾಗತ. ಯಾವುದೇ ತಡ ಮಾಡದೆ ಡೈರೆಕ್ಟ್ ಆಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳಕೊಂತೀನಿ. ಅದು ಯಾವುದಪ್ಪ ಅಂತಂದ್ರೆ ಜಿಯೋದು F220B ಮಾಡೆಲ್ದು ಚಾರ್ಜಿಂಗ್ದಾಗ ಏನೇನು ಪ್ರಾಬ್ಲಮ್ಸ್ ಬರ್ತಾವ, ಏನೇನು ಸೊಲ್ಯೂಷನ್ ಮಾಡಬೇಕು, ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಏನು, ಅದರ ಬೇಸಿಕ್ ಸೊಲ್ಯೂಷನ್ ಏನು, ಹಾಗೆ ಅದರ ಟೆಕ್ನಿಕಲ್ ಸೊಲ್ಯೂಷನ್ ಏನಿದೆ ಅನ್ನೋದ್ರ ಮುಖಾಂತರ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಇವಾಗ ಚಾರ್ಜಿಂಗ್ ಸೆಕ್ಷನ್ದಾಗ ಏನೇನು ಪ್ರಾಬ್ಲಮ್ಸ್ ಬರ್ತಾವ ಅಂತ ಒಂದು ನೋಡೋಣ. ಮೊದಲನೇದಾಗಿ ಬಂದು ನೋ ಚಾರ್ಜಿಂಗ್ ಪ್ರಾಬ್ಲಮ್. ಸೆಕೆಂಡು ಸಮ್ ಟೈಮ್ ಕನೆಕ್ಟ್, ಸಮ್ ಟೈಮ್ ನೋ ಕನೆಕ್ಟ್, ಅಂದ್ರೆ ಒಂದೊಂದು ಸಾರಿ ಕನೆಕ್ಟ್ ಆಗ್ತಾ ಇರುತ್ತೆ, ಒಂದೊಂದು ಟೈಮ್ ಕನೆಕ್ಟ್ ಆಗೋದಿಲ್ಲ. ಆಮೇಲೆ ಬ್ಯಾಡ್ ಕಾಂಟ್ಯಾಕ್ಟ್ ಚಾರ್ಜರ್ ಇನ್ ಮೊಬೈಲ್ ಮೆಸೇಜ್, ಅಂದ್ರೆ ಚಾರ್ಜಿಂಗ್ ಹಾಕಿದಾಗ ಬ್ಯಾಡ್ ಕಾಂಟ್ಯಾಕ್ಟ್ ಅಥವಾ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಗೆ ಮೆಸೇಜ್ ಬರ್ತಾ ಇರುತ್ತೆ. ಟೋಟಲ್ ಆಗಿ ಹೇಳ್ತಾ ಇದ್ದೀನಿ, ಜಿಯೋದು ಓನ್ಲಿ ಅಲ್ಲ, ಟೋಟಲಿ. ಆಮೇಲೆ ಬಂದು ಚಾರ್ಜಿಂಗ್ ನಾಟ್ ಸಪೋರ್ಟೆಡ್. ಕೆಲವೊಂದು ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಹಾಕಿದಾಗ ಚಾರ್ಜಿಂಗ್ ನಾಟ್ ಸಪೋರ್ಟೆಡ್ ಅಂತ ಹೇಳಿ ಇದು ಮೆಸೇಜ್ ಬರ್ತಾ ಇರುತ್ತೆ. ಶೋ ಚಾರ್ಜಿಂಗ್ ಬಟ್ ಬ್ಯಾಟ್ರಿ ನಾಟ್ ಚಾರ್ಜೆಡ್ ಅಂತಂದ್ರೆ ಚಾರ್ಜಿಂಗ್ ಹಾಕಿರ್ತೀರಿ ಬಟ್ ಅದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರೋದಿಲ್ಲ. ವೆನ್ ಮೊಬೈಲ್ ಈಸ್ ಕನೆಕ್ಟೆಡ್ ಫೋನ್ ಹ್ಯಾಂಗ್ ಆರ್ ರಿಸ್ಟಾರ್ಟ್ ಆರ್ ಸ್ವಿಚ್ ಆಫ್. ಅಂದ್ರೆ ಚಾರ್ಜ್ ಕೆಲವೊಂದು ಮೊಬೈಲ್ಗಳು ಮಾತ್ರ ಇದಾವೆ, ಚಾರ್ಜಿಂಗ್ ಹಾಕಿದ ತಕ್ಷಣ ಮೊಬೈಲ್ ಹ್ಯಾಂಗ್ ಆಗೋದು ಅಥವಾ ರೀಸ್ಟಾರ್ಟ್ ಆಗೋದು ಅಥವಾ ಗರಂ ಆಗೋದು ಆಗ್ತಾ ಇರುತ್ತೆ, ಅದು ಪ್ರಾಬ್ಲಮ್ ಕೂಡ. ಆಮೇಲೆ ಫೋನ್ ಹೀಟ್ ವೈಲ್ ಚಾರ್ಜಿಂಗ್, ಚಾರ್ಜಿಂಗ್ ಹಾಕಿದ ತಕ್ಷಣ ಹೀಟ್ ಆಗ್ತಾ ಇರುತ್ತೆ ಮೊಬೈಲ್. ಬ್ಯಾಟ್ರಿ ಬಲ್ಸ್ ವೈಲ್ ಚಾರ್ಜಿಂಗ್, ಅಂದ್ರೆ ಮೊಬೈಲ್ ಅಲ್ಲಿ ಕೆಲವೊಂದು ಟೈಮ್ ಶಾರ್ಟ್ ಇದ್ದಾಗ ಚಾರ್ಜಿಂಗ್ ಹಾಕಿದ ತಕ್ಷಣ ಮೊಬೈಲ್ ಬ್ಯಾಟ್ರಿ ಉಬ್ತಾ ಇರುತ್ತೆ ಅಥವಾ ಫುಲ್ ಹೀಟ್ ಆಗ್ತಾ ಇರುತ್ತೆ. ಹೀಟ್ ಆಗೋದ್ರಿಂದ ಬ್ಯಾಟ್ರಿ ಉಬ್ಬುತ್ತೆ. ಮೊಬೈಲ್ ಶಾರ್ಟ್ ಇದ್ದಾಗ ಮಾತ್ರ ಈ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ಬ್ಯಾಟ್ರಿ ಲೋ ಕಂಪ್ಲೇಂಟ್, ಅಂದ್ರೆ ಬ್ಯಾಟ್ರಿ ಎಷ್ಟು ಹಾಕಿದ್ರು ಬಟ್ ಬ್ಯಾಟ್ರಿ ಚಾರ್ಜ್ ಇಳಿತಾನೆ ಹೋಗ್ತಾ ಇರುತ್ತೆ. ಚಾರ್ಜ್ ಎಷ್ಟೇ ಇದ್ರು, ಒರಿಜಿನಲ್ ಬ್ಯಾಟ್ರಿ ಹಾಕಿದ್ರು ಆಯ್ತು, ಸಾದಾ ಬ್ಯಾಟ್ರಿ ಹಾಕಿದ್ರು ಆಯ್ತು, ಇದೇ ಸೇಮ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಆಮೇಲೆ ಬಂದು ಬ್ಯಾಟ್ರಿ ಲೋ ಕಂಪ್ಲೇಂಟ್ಸ್ ಆಯ್ತು. ಸೆಲ್ಫ್ ಚಾರ್ಜಿಂಗ್ ಆರ್ ಫೇಕ್ ಚಾರ್ಜಿಂಗ್, ಚಾರ್ಜಿಂಗ್ಗೆ ಹಾಕಿರೋದಿಲ್ಲ ಬಟ್ ಚಾರ್ಜಿಂಗ್ ಶೋ ಆಗ್ತಾ ಇರುತ್ತೆ, ಅಂದ್ರೆ ಇದಕ್ಕೆ ಫೇಕ್ ಚಾರ್ಜಿಂಗ್ ಅಂತ ಕೂಡ ಅಂತೀವಿ. ಅಂದ್ರೆ ಚಾರ್ಜಿಂಗ್ ಕನೆಕ್ಷನ್ ಮಾಡಿರೋದಿಲ್ಲ ಆದ್ರೂ ಕೂಡ ಚಾರ್ಜ್ ಆಗೋದು ಸಿಂಬಲ್ ಬರ್ತಾ ಇರುತ್ತೆ, ಅದಕ್ಕೆ ಫೇಕ್ ಚಾರ್ಜಿಂಗ್ ಅಂತ ಕೂಡ ಅಂತೀವಿ ಅಥವಾ ಸೆಲ್ಫ್ ಚಾರ್ಜಿಂಗ್ ಕೂಡ ಅಂತ ಅಂತೀವಿ. ಆಮೇಲೆ ಬ್ಯಾಟ್ರಿ ಟೆಂಪರೇಚರ್ ಟು ಹೈ ಆರ್ ಟು ಲೋ ಅಂತ ಇದು ಕೂಡ ಕೆಲವೊಂದ್ ಸಾರಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅಂದ್ರೆ ಚಾರ್ಜಿಂಗ್ ಹಾಕಿದ ತಕ್ಷಣ ಬ್ಯಾಟ್ರಿ ಟೆಂಪರೇಚರ್ ಹೈ ಆಗ್ತಾ ಇದೆ ಅಥವಾ ಟೆಂಪರೇಚರ್ ಲೋ ಆಗ್ತಾ ಇದೆ, ಅಥವಾ ನಿಮ್ಮ ನಿಯರ್ ಬೈ ಸರ್ವಿಸ್ ಸೆಂಟರ್ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಿ ಮೆಸೇಜ್ ಕೂಡ ಬರ್ತಾ ಇರುತ್ತೆ. ಆಮೇಲೆ ಚಾರ್ಜಿಂಗ್ ಎರರ್, ಬಹಳಷ್ಟು ನಮಗೆ ಒಂದೊಂದು ಟೈಪ್ ಚಾರ್ಜಿಂಗ್ ಎರರ್ ಬರ್ತಾ ಇರುತ್ತೆ. OTG ಆನ್ ರಿಪೀಟೆಡ್ಲಿ, ಸಮ್ ಟೈಮ್ಸ್ ಕೆಲವೊಂದು ಮೊಬೈಲ್ ಅಲ್ಲಿ ಆಗಿದೆ, ಕನೆಕ್ಟ್ ಯಾವುದೇ ರೀತಿ ಚಾರ್ಜಿಂಗ್ ಆಗಲಿ ಅಥವಾ ಏನು ಕನೆಕ್ಟ್ ಮಾಡಿರೋದಿಲ್ಲ ಬಟ್ ರಿಪೀಟೆಡ್ಲಿ OTG ಆನ್ ಮಾಡ್ರಿ, OTG ಆನ್ ಮಾಡ್ರಿ, OTG ಆನ್ ಮಾಡ್ರಿ ಅಂತ ಹೇಳ್ಕಿಂದ OTG ಆನ್ ಎರರ್ ರಿಪೀಟೆಡ್ಲಿ ಬರ್ತಾ ಇರುತ್ತೆ. ಇದು ಕೂಡ ಒಂದು ಚಾರ್ಜಿಂಗ್ ಸೆಕ್ಷನ್ಗೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ಸ್. ಇದರಲ್ಲಿ ಬೇಸಿಕ್ ಸೊಲ್ಯೂಷನ್ ಏನಾಗ್ಬೋದು ಅಂತ ನೋಡ್ಕೊಂತ ಹೋದ್ರೆ, ಫಸ್ಟ್ ಚಾರ್ಜಿಂಗ್ ಚೆಕ್ ದ ಚಾರ್ಜರ್ ಆರ್ ಕೇಬಲ್, ಅಂದ್ರೆ ಚಾರ್ಜಿಂಗ್ ಹಾಕ್ತಿರಲ್ಲ ಆ ಚಾರ್ಜಿಂಗ್ ಗಟ್ಟು ಸರಿ ಇದೆಯೋ ಅಥವಾ ಇಲ್ಲೋ, ಅಥವಾ ಒರಿಜಿನಲ್ ಇದೆಯೋ ಅಥವಾ ಕಾಪಿ ಇದೆಯೋ ಅಂತ ನೋಡ್ಬೇಕು. ಸೆಕೆಂಡ್ ಬಂದ್ಬಿಟ್ಟು ಕೇಬಲ್ ಏನಾದ್ರೂ ಕಟ್ ಆಗಿದೆಯೋ ಇಲ್ವೋ, ಅದ್ರ ಚಾರ್ಜಿಂಗ್ ಓಕೆ ಇದೆ, ಚಾರ್ಜರ್ ಗಟ್ಟು, ಅದ್ರ ಜೊತೆಗೆ ಕೇಬಲ್ ಎಲ್ಲಾದ್ರೂ ಕಟ್ ಆಗಿರುತ್ತೆ, ಅದು ಏನಾದ್ರೂ ಆಗಿದೆ ಅಂತ ನೋಡ್ಬೇಕು. ಅಥವಾ ಚಾರ್ಜಿಂಗ್ ಕೇಬಲ್ ಇರ್ತಲ್ಲ ಮುಂದೆ ಕೆಲವೊಬ್ರು ಕಡ್ದು ಜಬ್ ಮಾಡಿರ್ತಾರ, ಅಂದ್ರೆ ಕರೆಕ್ಟ್ ಆಗಿ ಹಿಡ್ಕೋವಲ್ತಾ ಅಂತ ಹೇಳ್ಕಿಂದ ಜಬ್ ಮಾಡಿರ್ತಾರೆ, ಹಂಗೇನಾದ್ರೂ ಇದ್ರು ಕೂಡ ಚೇಂಜ್ ಮಾಡ್ಬೇಕು. ಸೆಕೆಂಡ್ ಮಂತ್ಕಿಂದು ಚಾರ್ಜಿಂಗ್ ಪಿನ್ ಒಳಗಡೆ ಏನಾದ್ರೂ ಡಸ್ಟ್ ಇರುತ್ತೆ, ಡಸ್ಟ್ ಕುಂತಿರ್ತದ ಅಥವಾ ದೂಸ್ ಇರ್ತದ ಅಥವಾ ಒಳಗ ಸ್ವಲ್ಪ ನೀರ್ ಹಾಕಿದ್ ಮಾಯ್ಶ್ಚರ್ ಆಗಿರ್ತದ, ಹಿಂಗೇನಾದ್ರೂ ಪ್ರಾಬ್ಲಮ್ಸ್ ಆದ್ರೂ ಕೂಡ ಚಾರ್ಜಿಂಗ್ ಒಮ್ಮೆ ಹಿಡಿಯೋದು ಮತ್ತು ಬಿಡೋದು ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಚಾರ್ಜಿಂಗ್ ಪೋರ್ಟ್ನಾಗ ಇರ್ತಕ್ಕಂಥ ಡಸ್ಟ್ ಅನ್ನ ಕ್ಲೀನ್ ಮಾಡೋದು ಬಹಳ ಬೆಸ್ಟ್. ಇದರ ನಂತರ ಏನ್ ಪ್ರಾಬ್ಲಮ್ ಆಗುತ್ತೆ, ಆ ಒಳಗಡೆ ಚಾರ್ಜಿಂಗ್ ಪ್ಲಗ್ ಇರುತ್ತಲ್ಲ ಅಲ್ಲಿ ಒಳಗಡೆ ಒಂದು ಪ್ಲಾಸ್ಟಿಕ್ ಒಂದು ಕನೆಕ್ಟ್ ಇರುತ್ತೆ, ಅಂದ್ರೆ ಇದು ಚಾರ್ಜಿಂಗ್ ಪ್ಲಗ್ ಆ ಒಳಗಡೆ CC-ಗೆ ಕನೆಕ್ಟ್ ಆಗುವಂತ ಒಂದು ನಾಚ್ ಇರ್ತಾವ, ಆ ನಾಚ್ ಏನಾದ್ರೂ ಸವದಿದ್ರೆ ಅವಾಗೂ ಕೂಡ ಸರಿಯಾಗಿ ಚಾರ್ಜ್ ಆಗೋದಿಲ್ಲ. ಹಿಂಗಾಗಿ ಅದು ಏನಾಗಿದ್ರೆ ನೋಡ್ಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸಮ್ ಟೈಮ್ಸ್ ಬ್ಯಾಟ್ರಿ ಚೇಂಜ್ ಮಾಡೋದ್ರಿಂದ ಅಥವಾ ಕೆಲವೊಂದು ಮೊಬೈಲ್ಗಳಲ್ಲಿ ಬ್ಯಾಟ್ರಿಯನ್ನ ಒರಿಜಿನಲ್ ಬಿಟ್ಟು ಬೇರೆ ಕಾಪಿ ಬ್ಯಾಟ್ರಿ ಹಾಕಿದ್ರು ಕೂಡ ಸೇಮ್ ಎರರ್ ಇರ್ತಾ ಇರುತ್ತೆ. ಏನು ಚಾರ್ಜಿಂಗ್ ಟೆಂಪರೇಚರ್ ಟು ಲೋ ಅಥವಾ ಟು ಹೈ ಅಂತ ಹೇಳ್ಕಿಂದ
ಕೆಲವೊಂದು ಟೈಮ್ ಮೆಸೇಜ್ ಬರ್ತಾರೆ. ಇವಾಗ ಇದು ಚಾರ್ಜಿಂಗ್ ಆಯ್ತು, ಅದರ ಜೊತೆಗೆ ಸೊಲ್ಯೂಷನ್ ಕೂಡ ಹೇಳಿದೆ ಬೇಸಿಕಲಿ. ಮೊದಲನೇದು ಚಾರ್ಜಿಂಗ್ ಗಟ್ಟು ಒರಿಜಿನಲ್ ಇದೆಯಲ್ಲ ಅಂತ ನೋಡ್ಕೋಬೇಕು, ಅಥವಾ ಕಾಪಿ ಇದ್ರೆ ಒರಿಜಿನಲ್ ಹಾಕೊಡ್ರಿ. ಇಲ್ಲಪ್ಪ ಅಂತಂದ್ರೆ ಕೇಬಲ್ ಏನಾದ್ರು ಕಟ್ ಆಗಿದೆ ಅಂತ ನೋಡ್ಕೋಬೇಕು. ಕಟ್ ಆಗಿದ್ರೆ ಬೇರೆ ಒರಿಜಿನಲ್ ಕೇಬಲ್ ಹಾಕೊಡ್ರಿ, ಅಥವಾ ಮಾರ್ಕೆಟ್ನಾಗ ಸಿಗ್ತಕ್ಕಂಥ ಕೇಬಲ್ಗಳನ್ನ ಹಾಕೋರಿ. ಅದರ ನಂತರ ಚಾರ್ಜಿಂಗ್ ಪಿನ್ ಸಿ ಕನೆಕ್ಟ್ ಆಗತ್ತಲ್ಲ, ಅದು ಕನೆಕ್ಟ್ ಆಗುವಂತ ಪೋರ್ಟ್ ಇದಿರುತ್ತಲ್ಲ, ಅದು ಯಾರಾದ್ರೂ ಹಲ್ಲಿನ ಜಜ್ಜಿ ಚಬಟ್ ಮಾಡಿರ್ತಾರ, ಅದು ಕೂಡ ಏನಾದ್ರು ಪ್ರಾಬ್ಲಮ್ ಇದ್ರೆ ಚೇಂಜ್ ಮಾಡ್ಕೋಬೇಕು. ಸಿ ಒಳಗಡೆ ಡಸ್ಟ್ ಕುಂತಿದ್ರೆ ಕ್ಲೀನ್ ಮಾಡ್ಕೋರಿ. ಆಮೇಲೆ ಸಿ ಒಳಗಿರ್ತಕ್ಕಂಥ ನಾಚ್ ಇರುತ್ತಲ್ಲ, ಅವು ಕೂಡ ಕೆಲವೊಂದ್ಸರಿ ಭಾಳ ದಿನ ಯೂಸ್ ಆಗಿ ಅದು ಸೌದಿರ್ತಾವ, ಸರಿಯಾಗಿ ನಾಚ್ ಕ್ಲಿಪ್ ಕನೆಕ್ಟ್ ಆಗ್ತಾ ಇರಲ್ಲ. ಅಂತ ಟೈಮಲ್ಲಿ ಚಾರ್ಜಿಂಗ್ ನ ಚೇಂಜ್ ಮಾಡ್ಕೋಬೇಕು. ಇದೆಲ್ಲ ಮುಗಿತ್ತು. ಇನ್ ಮುಂದೆ ಏನಪ್ಪಾ ಅಂದ್ರೆ ಟೆಕ್ನಿಕಲ್ ಸೊಲ್ಯೂಷನ್ಗೆ ಹೋಗೋಣ. ಟೆಕ್ನಿಕಲ್ ಸೊಲ್ಯೂಷನ್ದಾಗ ಏನೇನ್ ಇರ್ತದ ಅಂತ ಇವಾಗ ವಿಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ಕರ್ಕೊಂಡ್ ಬಂದಿದ್ದೀನಿ ಡೈರೆಕ್ಟ್ ಆಗಿ ಸ್ಕೆಮ್ಯಾಟಿಕ್ ಒಳಗಡೆ. ಸ್ಕೆಮ್ಯಾಟಿಕ್ ನೋಡೋಣ ಇವಾಗ. ಚಾರ್ಜಿಂಗ್ ಸೆಕ್ಷನ್ದು ಜಿಯೋದು F220B ಮಾಡಲ್ದು ಕಾಣ್ತಾ ಇದೆಲ್ಲ ಸೈಡ್ಗೆ, ಜಿಯೋ F220B ಮಾಡಲ್ದು. ಇದ್ರ ಪ್ರಾಬ್ಲಮ್ಸ್ ಇವಾಗ ಬೇಸಿಕ್ ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ, ಆಮೇಲೆ ಬೇಸಿಕ್ ಸೊಲ್ಯೂಷನ್ ಕೂಡ ನೋಡಿದ್ವಿ. ಇವಾಗ ಟೆಕ್ನಿಕಲ್ ಸೊಲ್ಯೂಷನ್ ಅನ್ನ ನೋಡೋಣ. ಇವಾಗ ಚಾರ್ಜಿಂಗ್ ಪಿನ್ ಅನ್ನ ಹಾಕಿದ್ದೆ. ಇಲ್ಲಿ ಚಾರ್ಜಿಂಗ್ ಪಿನ್ ಹಾಕಿದ ತಕ್ಷಣ 5 ರಿಂದ 6 ವೋಲ್ಟೇಜ್ ತನಕ ಕರೆಂಟ್ ಬರ್ತಾ ಇರುತ್ತೆ. ಸಮ್ ಟೈಮ್ಸ್ ಇಲ್ಲಿ ಕಾಣ್ತಾ ಇದಲ್ಲ, ಇದು ಡಯೋಡು. ಈ ಡಯೋಡು ಶಾರ್ಟ್ ಆದ್ರೆ ನಿಮಗೆ ಚಾರ್ಜಿಂಗ್ ಮುಂದೆ ಸಪ್ಲೈ ಆಗೋದೇ ಇಲ್ಲ. ಆಮೇಲೆ ಚಾರ್ಜಿಂಗ್ ಹಾಕಿದ ತಕ್ಷಣ ನಿಮ್ ಚಾರ್ಜರ್ ಗರಂ ಆಗ್ತಾ ಇರುತ್ತೆ, ಅದು ಈ ಡಯೋಡ್ ಶಾರ್ಟ್ ಆದ್ರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವೊಂದು ಬೇಸಿಕ್ ಚಾರ್ಜರ್ ಬರ್ತಾವಲ್ಲ, ಅದ್ರ ಹಿಂದ್ಗಡೆ ಲೈಟ್ ಇರ್ತದ. ಇವಾಗ ಇದು ಶಾರ್ಟ್ ಆದ್ರೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಆ ಲೈಟ್ ಚಾರ್ಜಿಂಗ್ ಹಾಕಿದ ತಕ್ಷಣ ಆ ಚಾರ್ಜರ್ ಒಳಗಡೆ ಇರ್ತಕ್ಕಂಥ ಲೈಟು ಆಫ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ಇದು ಶಾರ್ಟ್ ಆದ್ರೆ, ಅಥವಾ ಇದ್ರೊಳಗಡೆ ಕೂಡ ಶಾರ್ಟ್ ಆದ್ರೂ ಕೂಡ ಸೇಮ್ ಹಂಗೆ ಆಗತ್ತ. ಆಮೇಲೆ ಇವಾಗ ಇದು ಶಾರ್ಟ್ ಆದ್ರೆ ಏನ್ ಮಾಡೋದಪ್ಪ ಅಂದ್ರೆ ಈ 5.2 ವೋಲ್ಟೇಜ್ದು ಡಯೋಡ್ ಇರುತ್ತೆ, ಈ ಡಯೋಡ್ ಅನ್ನ ತೆಗೆದು ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ, ಅಥವಾ ಡೈರೆಕ್ಟ್ ಆಗಿ ತೆಗೆದ್ರು ಕೂಡ ನಡೀತದ. ಇಲ್ಲಿ ಮುಂದ್ ಬಂದ್ಬಿಟ್ಟು ರೆಜಿಸ್ಟರ್ ಸಿಗುತ್ತೆ, ರೆಜಿಸ್ಟರ್ ನಂತರ ಕೆಪಾಸಿಟರ್, ಅದರ ನಂತರ ಇಲ್ಲಿ DC to DC IC ಬರುತ್ತೆ, ಅಥವಾ ಇದಕ್ಕ ನಾವು OVP IC ಅಂತ ಕೂಡ ಕರಿತೀವಿ. ಅಂದ್ರೆ ಏನು, ಓವರ್ ವೋಲ್ಟೇಜ್ ಕರೆಂಟ್ ಅದು ಬಂದಾಗದು ಇದು ಡ್ಯಾಮೇಜ್ ಆಗಿ ಮುಂದ್ ಸಪ್ಲೈ ಬರ್ಕೊಡಂಗಿಲ್ಲ. ಅಥವಾ ಇದು DC to DC ಅಂದ್ರೆ ಇಲ್ಲಿ ಬರ್ತಕ್ಕಂಥ DC ಕರೆಂಟ್ ಅನ್ನ ಫಿಲ್ಟರ್ ಮಾಡಿ ಮತ್ತೆ DC ಆಗಿ ಕೊಡುತ್ತಾ. ಎಷ್ಟು ಬರ್ತದ ಅಂತಂದ್ರೆ 5.2 ವರೆಗೆ ಕರೆಂಟ್ ಇಲ್ಲಿ ತನಕ ಬರ್ತದೆ. ಎಲ್ಲಿ ತನಕ? ಈ ಮಾರ್ಕ್ ಅಂತ ಇದಲ್ಲ ಇಲ್ಲಿ, ಈ ಕೆಪಾಸಿಟರ್ ತನಕ. ಇದರ ನಂತರ ಡೈರೆಕ್ಟ್ ಆಗಿ ಇದು ವಿಬಸ್ ಲೈನ್ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಪವರ್ IC ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕೆಪಾಸಿಟರ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಕಾಣ್ತಾ ಇದಲ್ಲ, ಇದು ವಿಬಸ್ ಲೈನ್ ಎಲ್ಲಿ ಬಂದಿದೆ ನೋಡೋಣ ಇವಾಗ. ಇಲ್ಲಿ ಬಂದಿದೆ ನೋಡ್ರಿ ವಿಬಸ್ ಲೈನ್. ಅಂದ್ರೆ ಇದು 5.2 ವರೆಗೆ ಕರೆಂಟ್ ಅನ್ನ ಇಲ್ಲಿ ತನಕ ಕೊಡ್ತದ, ಎಲ್ಲಿಗೆ? ಪವರ್ IC ವರೆಗೆ. ಇಲ್ಲಿ ಬಂದ ತಕ್ಷಣ ಇಲ್ಲಿವರೆಗೆ ನಿಮ್ಗೆ 5.2 ವೋಲ್ಟೇಜ್ ಬರಲಿಲ್ಲ ಅಂತ ಅಂದ್ರೆ ಚಾರ್ಜಿಂಗ್ ಆಗಂಗಿಲ್ಲ, ಅಥವಾ ಎಲ್ಲಾದ್ರೂ ಕಂಪೌಂಡ್ ಡ್ಯಾಮೇಜ್ ಆಗಿದ್ರು ಕೂಡ ಇಲ್ಲಿ ತನಕ ವೋಲ್ಟೇಜ್ ಬರಂಗಿಲ್ಲ. ಸಮ್ ಟೈಮ್ಸ್ ಇಲ್ಲಿವರೆಗೆ ವೋಲ್ಟೇಜ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಹೌದಾ, ಇವಾಗ ಸಪ್ಲೈ ಅಂತೂ ನೋಡಿದ್ವಿ. ವೋಲ್ಟೇಜ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಇವಾಗ ಇದು ಶಾರ್ಟ್ ಆಗಿದ್ರೆ ಇದನ್ನ ತೆಗೆದು ಬೇರೆ ರಿಪ್ಲೇಸ್ಮೆಂಟ್ ಮಾಡ್ರಿ. ರಿಪ್ಲೇಸ್ಮೆಂಟ್ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲಾಂದ್ರೆ ತೆಗೆದು ಬಿಟ್ರು ಕೂಡ ನಡೀತದ, ಬಟ್ ಮುಂದೆ ICಗೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರ್ತದ. ಯಾವುದೇ ಒಂದು ಕಂಪೋನೆಂಟ್ ಅನ್ನ ನೇರವಾಗಿ ತೆಗಿಯೋಕ್ಕಿಂತ ಮುಂಚೆ ಬೇರೆ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಬಹಳ ಒಳ್ಳೆಯದು. ಬೈ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ತೆಗೆದ್ ಬಿಟ್ರೆ ನಡೀತದ. ಆಮೇಲೆ ಬಂದ ಇಲ್ಲಿ ಕಾಯಿಲ್ ಅದ, ಇದೇನಾದ್ರೂ ಡ್ಯಾಮೇಜ್ ಆಗಿ ಬ್ರೇಕ್ ಆಗಿತ್ತಂತಂದ್ರ ಇದನ್ನ ಕಾಯಿಲ್ ಇದು ರೆಸಿಸ್ಟರ್ ಅನ್ನ ಡೈರೆಕ್ಟ್ ಆಗಿ ಜಂಪ್ ಮಾಡ್ಬೋದು. ಆಮೇಲೆ ಇಲ್ಲಿ ಕೆಪಾಸಿಟರ್ ಇದೆ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಕಾಣ್ತಾ ಇದಲ್ಲ, ಇದು DC to DC IC ಅದ. ಇದು ಸಮ್ ಟೈಮ್ಸ್ ಇಲ್ಲಿ ಬ್ರೇಕ್ ಆಗಿತ್ತಂದ್ರೆ, ಈ ಲೈನ್ ಮುಂದೆ ಕಂಪ್ಲೀಟ್ ಆಗಿ ಕಂಟಿನ್ಯೂ ಆಗಿರ್ಲಿಲ್ಲ ಅಂತಂದ್ರೆ ಅವಾಗ ಕೂಡ ನಿಮ್ಗೆ ಇಲ್ಲಿಗೆ 5.2 ವೋಲ್ಟೇಜ್ ಬರೋದಿಲ್ಲ. ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕಂಪೋನೆಂಟ್ ಇದಲ್ಲ, ಇಲ್ಲಿಂದ ಅಥವಾ ಇಲ್ಲಿಂದ ನೇರವಾಗಿ ಇಲ್ಲಿಗೆ ಜಂಪಿಂಗ್ ಕೊಟ್ರೆ ಹಿಡಿತದೆ. ಇಲ್ಲಿಂದ ಇಲ್ಲಿಗೆ
ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಜಂಪಿಂಗ್ ಕೊಟ್ಟರು ಕೂಡ ಇಲ್ಲಿ 5.2 ವೋಲ್ಟೇಜ್ ಕಂಟಿನ್ಯೂ ಆಗ್ತದೆ. ಇದನ್ನ ತೆಗೆದು ಬಿಟ್ರೆ ನಡಿತೈತೆ ಅಂತ ಹೇಳಿದ್ನಿ. ಏನಪ್ಪಾ ಅಂದ್ರೆ ಟೆಂಪ್ರರಿ ನಡೀತದ. ಯಾಕಂತಂದ್ರ ಲೋಡ್ ಇಲ್ಲಿ ಬರುವಂತ ವೋಲ್ಟೇಜ್ ಲೋಡ್ ಡೈರೆಕ್ಟ್ ಆಗಿ ಎಲ್ಲಿ ಬೀಳುತ್ತಂತಂದ್ರೆ ಪವರ್ ಐ ಸಿ ಮೇಲ್ಗಡೆ ಲೋಡ್ ಬೀಳ್ತದ. ಕಾಣ್ತಾ ಇದಲ್ಲ, ಪವರ್ ಐ ಸಿ ಮೇಲ್ಗಡೆ ಲೋಡ್ ಬೀಳ್ತದ. ಅವಾಗ ಪವರ್ ಐ ಸಿ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರ್ತಾವ. ಬೆಟರ್ ಬೇರೆ ಯಾವ್ದಾದ್ರು ಓಲ್ಡ್ ಬೋರ್ಡ್ ಇದ್ರೆ ಅದನ್ನ ತೆಗೆದಕ್ಕಿಂತ ಇದನ್ನ DC to DC ಐ ಸಿ ಅನ್ನ ಹಾಕೋಬೇಕಾಗ್ತದ. ಆಮೇಲೆ ಬಂದ್ಬಿಟ್ಟು ಇಲ್ಲಿವರೆಗೆ ವೋಲ್ಟೇಜ್ ಆಯ್ತು. ಇನ್ ಇದ್ರ ಮುಂದ್ಗಡೆ ಇಲ್ಲಿ ವೋಲ್ಟೇಜ್ ಬಂತು, ಇಲ್ಲಿ ಬರೋದು ವಿ ಬ್ಯಾಟ್ ಲೈನ್ ಕಾಣ್ತಾ ಇದಲ್ಲ, ಇಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬರ್ತದ. ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ ನಂದು ಕರ್ಸರ್, ಇಲ್ಲಿಗೆ ಬರ್ತದ. ಇಲ್ಲಿಗೆ ಬಂದ ತಕ್ಷಣ ಇಲ್ಲಿದ್ ಫಿಲ್ಟರ್ ಆಗಿ ವಿ ಬ್ಯಾಟ್ ಲೈನ್ ಎಲ್ಲಿಗೆ ಹೋಗ್ತದ ನೋಡೋಣ ಡೈರೆಕ್ಟ್ ಆಗಿ. ಕಾಣ್ತಾ ಇದಲ್ಲ, ವಿ ಬ್ಯಾಟ್ ಲೈನ್ ಬ್ಯಾಟ್ರಿ ಕನೆಕ್ಟರ್ನ ಈ ಲೈನ್ ಬರ್ತಾ ಇದೆ. ವಿ ಬ್ಯಾಟ್ ಲೈನ್ ಈಗ ಕಾಣ್ತಾ ಇದಲ್ಲ, ಇಲ್ಲಿ ಬರ್ತಾ ಇದೆ. ಇಲ್ಲಿ 2 ಕಂಪೋನೆಂಟ್ ಅನ್ನ ದಾಟಿ ಅಲ್ಲಿ ಪವರ್ ಐ ಸಿ ಪಕ್ಕದಾಗೆ ಒಂದು ಕೆಪಾಸಿಟರ್ ಬರುತ್ತೆ. ಆ ಕೆಪಾಸಿಟರ್ ಇಂದ ಇಲ್ಲಿ ಒಂದು ಕೆಪಾಸಿಟರ್, ಇಲ್ಲಿ ಫಿಲ್ಟರ್ ಆಗಿ ಬಂದು ಡೈರೆಕ್ಟ್ ಆಗಿ ಇಲ್ಲಿ ಒಂದು ರೆಜಿಸ್ಟರ್ ಮುಖಾಂತರ ಡಯೋಡ್ ಮುಖಾಂತರ ಬಂದು ಆಮೇಲೆ ಕೆಪಾಸಿಟರ್ ಇಲ್ಲೊಂದು ಟಚ್ ಪಾಯಿಂಟ್ ಇದೆ. ಈ ಟಚ್ ಪಾಯಿಂಟ್ ಅನ್ನ ದಾಟಿ ಇಲ್ಲಿ 2 ಡಯೋಡ್ ಇದಾವ, ಕೆಪಾಸಿಟರ್ ಪ್ಲಸ್ ಡಯೋಡ್. ಇವೆರಡನ್ನು ದಾಟಿ ಇಲ್ಲಿ ಬರ್ತದ. ಎಲ್ಲಿಗೆ ಅಂತಂದ್ರೆ ಬ್ಯಾಟ್ರಿ ಕನೆಕ್ಟರ್ನ ಪ್ಲಸ್ ಪಾಯಿಂಟ್ಗೆ. ಇಲ್ಲಿ ಬಂದಾಗ ಇದರದೊಂದು ಡಯಾಗ್ರಾಮ್ ಕಂಪ್ಲೀಟ್ ಆಯ್ತು. ಇಲ್ಲಿಗೆ 5.2 ಅಥವಾ 4.2 ದಿಂದ 5.2 ತನಕ ವೋಲ್ಟೇಜ್ ಬಂದ್ರೆ ಬ್ಯಾಟ್ರಿ ಚಾರ್ಜ್ ಆಗತ್ತೆ. ಒಂದು ವೇಳೆ ಆಗ್ಲಿಲ್ಲ, ಚಾರ್ಜಿಂಗ್ ಏನೋ ತೋರಿಸ್ತಾ ಇದೆ ಬಟ್ ಚಾರ್ಜ್ ಆಗ್ತಾ ಇಲ್ಲ, ಫೇಕ್ ಚಾರ್ಜಿಂಗ್ ಬರ್ತಾ ಇದೆ, ಅಥವಾ ಚಾರ್ಜಿಂಗ್ ಹಾಕಿದಾಗ ಟೆಂಪರೇಚರ್ ಏರೋದು ಬರ್ತಾ ಇದೆ, ಹಂಗ್ ಬಂದಾಗ ಏನಾಗತ್ತಂತಂದ್ರೆ ಈ ಲೈನ್ ಕಾಣ್ತಾ ಇದೆಯಲ್ಲ, ಇದು ಥರ್ಮಲ್ ಲೈನ್. ಈ ಥರ್ಮಲ್ ಲೈನ್ ಎಲ್ಲಿಂದ ಬರ್ತದ ಇದ್ರ ವೋಲ್ಟೇಜ್ ಚೆಕ್ ಮಾಡೋಣ. ಇದು ಕೂಡ ಪವರ್ ಐ ಸಿ ಇಂದಾನೆ ಬರ್ತಾ ಇರುತ್ತೆ. ಪವರ್ ಐ ಸಿ ಇದು ಪವರ್ ಐ ಸಿ. ಇಲ್ಲಿ ನೋಡಿ, ಇವಾಗ ಬ್ಯಾಟ್ರಿ ಕನೆಕ್ಟರ್ ವೋಲ್ಟೇಜ್ ಇಲ್ಲಿಂದ ಬಂತು, ಬಟ್ ಥರ್ಮಲ್ ಲೈನ್ ಕನೆಕ್ಷನ್ ಬರಲಿಲ್ಲ ಅಂತಂದ್ರೆ ಅವಾಗ ಟೆಂಪರೇಚರ್ ಎರರ್ ಬರುವಂತ ಚಾನ್ಸಸ್ ಇರುತ್ತೆ. ಈ ಸಪ್ಲೈ ಲೈನ್ ಅಲ್ಲಿ ಕೂಡ ವೋಲ್ಟೇಜ್ ಬರ್ತಾ ಇದೆಯಲ್ಲ ಅಂತ ನೋಡ್ಬೇಕಾಗತ್ತೆ. ಈ ಸಪ್ಲೈ ಲೈನ್ ಎಲ್ಲಿದೆ ನೋಡ್ರಿ, ಡೈರೆಕ್ಟ್ ಆಗಿ ಬಂದಿದೆ ಥರ್ಮಲ್ ಲೈನ್ ದಿಂದಾನೆ ಕಂಪೌಂಡ್ ದಾಟಿ ಡೈರೆಕ್ಟ್ ಎಲ್ಲಿಗೆ ಬಂದಿದೆ, ಪವರ್ ಐ ಸಿ ಬಂದಿದೆ. ಇಲ್ಲಿ ಕೇಸರಿ ಕಲರ್ ಇದೆ ನೋಡಿದ್ದೆ, ಈ ಲೈನ್ ನೋಡ್ಕೊಂತ ಹೋಗ್ಬೇಕು. ಇವಾಗ ಇಲ್ಲಿ ಬಂದಿದಲ್ಲ, ಇಲ್ಲಿ ಕೆಪಾಸಿಟರ್ಗಳನ್ನ ದಾಟಿ ಒಂದು ಫಸ್ಟ್ ಟಚ್ ಪಾಯಿಂಟ್ ಬರ್ತದ. ಈ ಟಚ್ ಪಾಯಿಂಟ್ ಅನ್ನ ದಾಟಿದ ನಂತರ ಒಂದು ರೆಜಿಸ್ಟರ್ ಇದೆ, ಕಾಣ್ತಾ ಇದಲ್ಲ, ರೆಜಿಸ್ಟರ್ನ ದಾಟಿ ಡೈರೆಕ್ಟ್ ಆಗಿ ಥರ್ಮಲ್ ಲೈನ್ ಪವರ್ ಐ ಸಿಗೆ ಹೋಗುತ್ತೆ. ಈ ಪವರ್ ಐ ಸಿ ವರೆಗೆ ಕಂಪ್ಲೀಟ್ ಆಗಿ ಈ ಲೈನ್ ಎಲ್ಲಾದ್ರೂ ಬ್ರೇಕ್ ಆಗಿದೆನೋ ಇಲ್ಲೋ ಅಂತ ನೋಡ್ಬೇಕು. ಕಂಟಿನ್ಯೂ ಇದ್ರೆ ಮಾತ್ರ ಇವಾಗ ನಿಮ್ಗೆ ಥರ್ಮಲ್ದು ಏನು ಸಮಸ್ಯೆ ಬರೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು 2 ಪಾಯಿಂಟ್ ಅದಾವ. ಇಲ್ಲಿ ಏನಂತಂದ್ರೆ ಬ್ಯಾಟ್ರಿ ಕನೆಕ್ಟರ್ ಚಾರ್ಜಿಂಗ್ ಹಾಕ್ತಿರಲ್ಲ, ಸಿ ಚಾರ್ಜಿಂಗ್ ಕನೆಕ್ಟರ್, ಈ ತರದ DM ಮತ್ತು DP ಲೈನ್. ಇಲ್ಲಿ ನೋಡ್ರಿ, DM ಇದು DP, ಇದು ಪೈಲಾದು DM, ಆಮೇಲೆ ಇದು ಬಂದು DP ಅಂದ್ರೆ ಡಾಟಾ ಪಾಸಿಟಿವ್ ಮತ್ತೆ ಡಾಟಾ ನೆಗೆಟಿವ್ ಅಂತ ಹೇಳಿ. ಈ ಲೈನ್ ಎಲ್ಲಿ ಬರ್ತಾವ ನೋಡಿ, 2 ಟಚ್ ಪಾಯಿಂಟ್ ಅದಾವ. ಟಚ್ ಪಾಯಿಂಟ್ ಅನ್ನ ದಾಟಿ ಡಯೋಡು, 2 ಡಯೋಡು, ಅದರ ನಂತರ ಬಂದಿಲ್ಲೇ ಕಪಲ್ ರೆಜಿಸ್ಟರ್. ಈ ಕಪಲ್ ರೆಜಿಸ್ಟರ್ ಅನ್ನ ದಾಟಿದ ನಂತರ ಡೈರೆಕ್ಟ್ ಆಗಿ ಹೋಗೋದು CPU ಗೆ ಹೋಗುತ್ತೆ. ಡೈರೆಕ್ಟ್ ಆಗಿ ಇಲ್ಲಿ ನೋಡ್ರಿ, ಡೈರೆಕ್ಟ್ ಆಗಿ ಎಲ್ಲಿ ಬಂತಿದ್ದು, ಇದು CPU. ಈ CPU ಲೈನ್ಗೆ ಇಲ್ಲಿ ಹೋಗಿ ಕನೆಕ್ಟ್ ಆಗತ್ತೆ. ಡೈರೆಕ್ಟ್ ಆಗಿ ಯಾವುದೇ ಕಂಪೋನೆಂಟ್ ಆಗಿಲ್ಲ, ನೇರವಾಗಿ DM DP ಲೈನು, 2 ಡಯೋಡು, ಒಂದು ಡಯೋಡು, ಒಂದೇ ಕಪಲ್ ರೆಜಿಸ್ಟರ್ ದಾಟಿದ ನಂತರ ಡೈರೆಕ್ಟ್ ಬರೋದು CPU ಗೆ. ಇಲ್ಲಿ ಬಂದು ಏನಾದ್ರೂ ಕೂಡ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಯಾವಾಗಿರುತ್ತೆ ಅಂತಂದ್ರೆ, ನಿಮ್ ಚಾರ್ಜಿಂಗ್ ಕೇಬಲ್ ಒಳಗಡೆ 4 ಲೈನ್ಸ್ ಇರ್ತಾವ. ಅದರಲ್ಲಿ ಡಾಟಾ ಲೈನ್
ಇದು ಸಾರಿ ಪಾಸಿಟಿವ್ ಲೈನು ಡಾಟಾ ಲೈನ್ ಜೊತೆಗೆ ಶಾರ್ಟ್ ಆದಾಗ ಡೈರೆಕ್ಟ್ ಆಗಿ CPU ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಚಾರ್ಜರ್ ಇದ್ರೂ ಕೂಡ ಕೇಬಲ್ ಅನ್ನ ಚಲೋ ಕ್ವಾಲಿಟಿದ ಹಾಕ್ರಿ. ಡ್ಯಾಮೇಜ್ ಆಗಿದ್ದ ಹಾಕಿದ್ರಪ್ಪ ಅಂತರ ಡೈರೆಕ್ಟ್ ಆಗಿ ಈ ತರ CPU ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. CPU ಡ್ಯಾಮೇಜ್ ಆದ್ರೆ ಬಗೆಯಿರುತ್ತೆ. ಮತ್ತೆ CPU ರಿವಾಲ್ವ್ ಮಾಡಿ ಈ ಸಪ್ಲೈ ಅನ್ನ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಇವಾಗ ಫೇಕ್ ಚಾರ್ಜಿಂಗ್ ಬಗ್ಗೆ ಹೇಳ್ತಲ್ಲ, ಅವಾಗೂ ಕೂಡ ಈ ಥರ್ಮಲ್ ಲೈನ್ ವರ್ಕ್ ಆಗತ್ತ. ಥರ್ಮಲ್ ಲೈನ್ ಅಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೆ ಅವಾಗ ಈ ರೀತಿ ಸಪ್ಲೈ ಲೈನ್ ಕಂಟಿನ್ಯೂ ಆಗಿದೆನೋ ಇಲ್ಲೋ ನೋಡ್ಕೋಬೇಕು. ಆಗಿರ್ಲಿಲ್ಲ ಅಂತಂದ್ರೆ ಥರ್ಮಲ್ ಲೈನ್ಗೆ ಯಾವ ಕಂಪೋನೆಂಟ್ ಡಿಸ್ಕನೆಕ್ಟ್ ಆಗಿರ್ತಲ್ಲ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಜಂಪರ್ ಕೊಟ್ಟು ಕಂಟಿನ್ಯೂ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಕಂಪೋನೆಂಟ್ ಅನ್ನ ರಿಪ್ಲೇಸ್ ಮಾಡಿ ಕೂಡ ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾ ಅನ್ಕೊಂತೀನಿ